स्वागत है आप सभी का R1 न्यूज में। मैं आपके साथ साबिर मुकाशी। कल जमगी ग्राम पंचायती के सदस्यों पर हुआ जानलेवा हमला। यह घटना टोल नाके के करीब घटी। पंचायत के सदस्यों पर जानलेवा हमला कर किडनैप करने का आरोप लगाया जा रहा है। भीमराय गटाए, बसवराज चिम्मलगी, श्रीशैल मसूती, राजू केरूर, कुमार हच्चर ये लोग शामिल थे उस किडनैपिंग में। कहा गंभीर चोटें आई हैं, जिलानी हॉस्पिटल में भर्ती किया गया और उसका इलाज चल रहा है। साथ ही महिलाओं पर भी हमला करने की बात की गई। किडनैप हुए परिवार ने डीसी को मनवी देकर जल्द से जल्द ढूंढने की बात की। मैं हमारे भाई को किडनैप कर ले गए जी, वो डीसी साहब को पूछने हूँ। मैं बंदे नवाज मुल्ला, जाने साहब मुल्ला, मैं जमगी ग्राम वाला, मेरा भाई मेंबर है। वो आज इलेक्शन है सर, वो एक 8 जने मिला को कूल संगम गए, 100 जने मिला को कूल संगम से आते थे। वो टोल नाका पास तो उंगल की तरह आते थे, वो पकड़ को मार को 5 जने को ले गई और 3 जने को आल मट्टी में मार को ले गई। ये हमें निडगुंदी पुलिस स्टेशन को गए, यहाँ रूरल पुलिस स्टेशन को भी गए। रूरल वाले क्या बोलती हैं, निडगुंदी जॉब बोलती हैं, निडगुंदी वाले क्या बोलती हैं, बागलकोट जॉब होती हैं। वट वो केस का रिस्पॉन्सिबिलिटी नहीं कर रहे। उसी वास्ते डी साहब पास आको डी साहब बोलने को उन्होंने अभी SP साहब को बोली, वहाँ जाकर बोल रही वहाँ जा रहे हैं, क्या भी कर को हमारे भाई को ढूंढ को दो। एक मिनट में नहीं कर तो मैं यहाँ से तुम देखो। बंदे नवाज जाने साहब मुल्ला। ಇಲ್ಲಿ ನ್ಯಾಯ ಬೇಡಕ್ಕೆ ಬಂದೇವ್ರಿ ನಾವು ಜಂಬಿಗೆವ್ರಿ ರೇಣುಕಾ ಮಳಗಪ್ಪ ಇಂಡಿ. ನಾವು ನಿನ್ನೆ ಟೂರಿಗೆ ಹೋಗಿದ್ದೇವೆ ರೀ, ಪ್ರವಾಸ ದೇವ್ರಿಗೆ ಹೋಗಿ ಬರಾಗ ಅಟ್ಯಾಕ್ ಮಾಡ್ಯಾರ ನಮ್ಮ ಮನೆಯವ್ರನ್ನ. ನಮಗೆ ನ್ಯಾಯ ಕೊಡಿಸ್ಬೇಕು ರೀ. ಅವರು ನಮ್ಮ ಅಪೋಸಿಟ್ ಪಾರ್ಟಿಯವ್ರು ರೀ, ಜೀಜು ಮಸೂತಿ ರೀ, ಶ್ರೀಶೈಲ್ ಮಸೂತಿ ರೀ, ರಾಜಾ ಕೆರೂರ್ ರೀ, ಭೀಮರಾಯ್ ಕಟಾಯ್ ರೀ, ಅಪೋಸಿಟ್ ಬಸವರಾಜ್ ಚಿಮ್ಮಲಗಿ, ಇನ್ನಷ್ಟು ಮಂದಿ ಇದ್ದಾರೆ. ಅಪೋಸಿಟ್ ಪಾರ್ಟಿಯವ್ರು ನಮ್ಮ ಮನೆಯವ್ರನ್ನ ಅಟ್ಯಾಕ್ ಮಾಡಿ ಹೋಗಿದ್ದಾರೆ, ಹೊಡೆದು ಕರ್ಕೊಂಡು ಹೋಗ್ಯಾರ ರೀ. ಇವತ್ತು ಇಲೆಕ್ಷನ್ ಇತ್ತು ರೀ. ಇವತ್ತು ನ್ಯಾಯ ಕೊಡಿಸ್ಬೇಕ್ರಿ ನಮ್ಗೆ. ನಮ್ಮ ಮನೆಯವ್ರು ನಮಗೆ ಬೇಕು ರೀ ಸಂಜೆ ನಟ್ಟಿಗೆ. ನಾವು ಇಲ್ಲೇ ಇರಬೇಕಾಗತ್ತದ ರೀ. ಉಗ್ರ ಆಗ್ಯದ್ರಿ ನಮ್ಮ ಜೋಡಿ ಇದ್ದವ್ರು ಆಗ್ಯದ್ರಿ. ನಮ್ಮ ಕಾರ್ನ ಬಂದಾರ್ರಿ, ಅವರು MLC ಮಾಡ್ಯಾರ ರೀ. ತಲೆ ಪೆಟ್ಟಾಗಿದ್ರಿ. ಕೇಸ ಒಟ್ಟ ಇದು ತೊಗೊಳಲ್ಲಾಗ್ಯಾರ, ಸರಿ ನಮ್ಮ ಬಗ್ಗೆ ಕೇರೆ ಮಾಡಲ್ಲಾಗ್ಯಾರ ರೀ. ಇಲ್ಲಿ ಗ್ರಾಮೀಣಕ್ಕೆ ಹೋಗಿದ್ದೇವೆ ರೀ, ಬಾಗಲಕೋಟೆಗೆ ಹೋಗತ್ತಾರ ರೀ, ನಿಡಗುಂದಿಗೆ ಹೋಗತ್ತಾರ ರೀ, ಎಲ್ಲ ಒಟ್ಟ ಕೇರೆ ಮಾಡಲ್ಲಾಗ್ಯಾರ ರೀ. ಅದಕ್ಕೀಗ ನಮ್ಮ ಸಂಘಟ ಇದ್ದವ್ರಿಗೆ ತೆಲಿಗೆ ಪೆಟ್ಟಾಗಿದ್ರಿ. ನಾವು DC ಆಫೀಸ್ಗೆ ರಾತ್ರಿ ನಮಗೆ ನ್ಯಾಯ ನಮ್ಗೆ ನ್ಯಾಯ ಕೊಡಿಸ್ಬೇಕ್ರಿ ನಮ್ಗೆ. ನಮ್ಮ ವಿರೋಧ ಪಾರ್ಟಿಯವ್ರಿಗೆ ಇದು ಹೇಳಿ ನಮ್ಗೆ ತಂದು ಕೊಡ್ಬೇಕ್ರಿ ನಮ್ಮ ಮನೆಯವ್ರು ನಮಗೆ. ರೇಣುಕಾ ಮಳಗಪ್ಪ ಇಂಡಿ. ಭೀಮರಾಯ್ ಕಟಾಯಿ, ಬಸವರಾಜ್ ಸಾಲಿ, ಇದು ಬಸವರಾಜ್ ಚಿಮ್ಮಲಗಿ, ಶ್ರೀಶೈಲ್ ಮಸೂತಿ, ರಾಜು ಕೆರೂರ ಮತ್ತು ಇನ್ನೊಬ್ಬರು ಕಟಾಯಿ ಹೇಳಿದ್ರಿ ಕುಮಾರ್ ಹಚ್ಚಡದ. ಇವ್ರು 5 ಜನ ಮುಂದೆ ನಿಂತಿದ್ರು. ಇನ್ನಿತರ ನಮ್ಗೆ ಪರಿಚಯ ಇಲ್ಲಾರ ಜನ ಬಂದು ನಮ್ಗೆ ಅಟ್ಯಾಕ್ ಮಾಡಿ ನಮ್ಮ ಮಗ್ಲಿಕ್ಕಿಂತ ಸದಸ್ಯ ತೊಗೊಂಡೋದ. ಎಷ್ಟು ಮಂದಿ ಹೋಯ್ದಾರ್ರಿ? ಈಗ 8 ಮಂದಿಗೆ ಹೋಯ್ದಾರೆ ಸದಸ್ಯರಿಗೆ. ಎಲ್ಲಿ? ಈಗ ಆಲ್ಮಟ್ಟಿ ಬಲ್ಲಿ ಹೋಯ್ದಾರೆ. ನಾವು ಹೊಸಪೇಟೆಯಿಂದ ಬರ್ಲಾದ್ದೇವು. ಇಲೆಕ್ಷನ್ ಯಾವ್ದಿತ್ತು? ಜಂಬಿ ಪಂಚಾಯತಿ, ಗ್ರಾಮ ಪಂಚಾಯತಿ ಜಂಬಿದು. ನಾಳೆ ಬೆಳಿಗ್ಗೆ ಇತ್ತು. ನನಗೇನಂದ್ರು ಮುಸಲ್ಮಾನರಿಗೆ ಅಧ್ಯಕ್ಷ ಮಾಡ್ತೀವಿ ಬೋಸ್ಡಿಕೆ ಅಂತ ನನಗೆ ಅಟ್ಯಾಕ್ ಮಾಡಿ ಅವ್ರಿಗೆ ಹೋಯ್ದಾರೆ. ನಾವು ಹೊನ್ನಾಳಿ ಗ್ರಾಮ ಜಂಬಗಿ ಗ್ರಾಮದವರು ಮೆಂಬರ್ಗಳು ಕೂಡಿ ಕೂಡಲ ಸಂಗಮಕ್ಕೆ ಬಂದಿದ್ದೇವೆ ರೀ. 3 ಗಾಡಿ 18 ಮಂದಿ ಮೆಂಬರ್ಗಳು ರೀ. ಅದ್ರಾಗ 11 ಮಂದಿ ಬಂದಿದ್ದೇವೆ ರೀ. ನಮ್ಮ ಗಾಡಿಗಳು ಹಿಂದೆ ಮುಂದೆ ಆಗಿದ್ದು ರೀ. ಹಿಂದೆ ಮುಂದೆ ಆಗಿದ್ದು ಮುಂದಿನ ಗಾಡಿಯವ್ರಿಗೆ ಬಡ್ತು ಮಾಡಿ ಎಲ್ಲ ನಮ್ಮ ಮನೆಯವ್ರಿಗೆ ಗಂಡು ಮಕ್ಕಳಿಗೆಲ್ಲ ತೊಗೊಂಡು ಹೋದ್ರಿ. ಹಿಂದೆ ನಾವು ಹೆಣ್ಮಕ್ಳಿಗೆ ನಮಗೆ ಡಬ್ಬಾಣಿಕೆ ಮಾಡೋಣ. ಅರ್ಧ ಮಂದಿಗೆ ತೊಗೊಂಡು ಅರ್ಧ ಮಂದಿ ಕಚ್ಚಗಾಯಿ ಮಾಡಿ ಅರ್ಧ ಮಂದಿ ದವಾಖಾನೆ ಅಡ್ಮಿಟ್ ಇಲ್ಲಿ ನಾವು 20 ಮಂದಿ ಹೆಣ್ಮಕ್ಳು ಉಳಿದೀವಿ. ನಮ್ಮ ಇದ್ರೊಳಗೆ ಜನದಾಗ 6 ಜನಕ್ಕೆ ತೊಗೊಂಡು ಹೋಗ್ಯಾರ ರೀ. ಪೆಟ್ಟು ಭಾಳ 5 ಮಂದಿಗೆ ತಲೆ ಇದೆಲ್ಲ ಹೊಡೆದು ಇಲ್ಲೇ ದವಾಖಾನೆಯಿಂದ ಅಡ್ಮಿಟ್. ಈಗ ಬಂದೇವ್ರು ಹೊರಗೆ. ಇನ್ನು ಅವರು ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಇಲ್ಲಿನೂ ಹಿಡಿದಿಲ್ಲ ರೀ. ಅಲ್ಲಿನ ಬೀರ್ ಬಾಟ್ಲಿಲಿ ಹೊಡೆದು ಅಲ್ಲಿನೂ ಹಿಡಿದಿಲ್ಲ ರೀ. ಬಾಗಲಕೋಟೆ ಕೊಡ್ಲಕ್ಕೆ ಹೋದ್ರೆ ಇಲ್ಲಿ ರೀ 5 ಮಂದಿ ರೀ. ಅವ್ರು 30-40 ಮಂದಿ ಅದಾರ ರೀ. 10 ಗಾಡಿ ಅದಾವ ರೀ. 10 ಗಾಡಿಗೆ ಹಂಗೆ ಬಡ್ದು ಹಾಕೋಣ, ಹಂಗೆ ಗಾಡಿಯಾಗ ತುರ್ಕೊಂಡೇ ಹೋಗ್ಬಿಟ್ರ ರೀ. ರೀ ಅವ್ರ ಹೆಸರು ಅವ್ರದ್ದು ಗೊತ್ತಿಲ್ಲ ರೀ. ಅವರು ಬುಂಡಾಗಿರಿಗಳೇ ಕಳಿಸಿ ಕೂತಾರ್ರಿ ಅವರು. ರೀ ಈಗ ಅಲ್ಲಿ ಉಳ್ದವ್ರ ಮ್ಯಾಗೆ ರೀ ನಮಗೆ ಹಿಂದೆ ಉಳ್ದಾರಲ್ರಿ, ಅವ್ರ ಮ್ಯಾಗೆ ರೀ ಈಗ.